ಡೆಡ್ಲಿ ರೇಪಿಸ್ಟ್ ನ ಸ್ಫೋಟಕ ವಿಡಿಯೋವನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೀವಿ ಇವತ್ತು ನಾವು. ಈ ದೃಶ್ಯ ನೋಡ್ಬಿಟ್ರೆ ಎಂತವ್ರು ಕೂಡ ಬೆಚ್ಚಿ ಬೀಳ್ತೀರಿ, ಕ್ಯಾಕ್ರಿಸ್ತು ಅಂತ ಉಗಿತೀರಿ. ಅವನ್ಗೆ ಹೆಣ್ಣು ಮಕ್ಕಳ ನಿದ್ದೆಗಿಡಿಸಿದ್ದ ಆತ ಈಗ ಹೇಗಿದ್ದಾನ್ ಗೊತ್ತಾ? ಹಾಗಾದ್ರೆ ಯಾರ ಬಗ್ಗೆ ಹೇಳ್ತಾ ಇದೀವಿ? ಜೈಲಲ್ಲಿರುವ ಆ ಪಾಪಿ, ಆ ರೇಪಿಸ್ಟ್ ನ ಲೈಫ್ ಸ್ಟೈಲ್ ನೋಡ್ಬಿಟ್ರೆ ಶಾಕ್ ಆಗ್ತೀರಾ ನೀವು. ಜೈಲಲ್ಲಿರೋ ಆ ಕಾಮುಕ ಈಗ ಹೆಂಗಿದ್ದಾನೆ, ಸೈಕೋ ಏನ್ ಮಾಡ್ತಾ ಇದ್ದಾನೆ ಜೈಲಲ್ಲಿ. ಗ್ಯಾರಂಟಿ ನ್ಯೂಸ್ನಲ್ಲಿ ಬೆಳಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ. ಜೈಲಲ್ಲಿರುವ ಆ ರೇಪಿಸ್ಟ್ನ ಲೈಫ್ ಸ್ಟೈಲ್ ನೋಡ್ಬಿಟ್ರೆ ಎಂಥವ್ರಿಗೂ ಶಾಕ್ ಆಗುತ್ತೆ. ಆ ಡೆಡ್ಲಿ ರೇಪಿಸ್ಟ್ನ ಸ್ಫೋಟಕ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಇದು ಗ್ಯಾರಂಟಿ ನ್ಯೂಸ್ನ ಬೆಳಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ. ಜೈಲಲ್ಲಿ ಹಾಸಿಗೆ ದಿಂಬಿಗೆ ನಟ ದರ್ಶನ್ ಪರದಾಡ್ತಾ ಇದ್ದಾರೆ. ಆದ್ರೆ ಜೈಲಿನಲ್ಲೇ ಬಿಂದಾಸ್ ಆಗಿ ಆ ಡೆಡ್ಲಿ ರೇಪಿಸ್ಟ್ ಓಡಾಡ್ತಾ ಇದ್ದಾನೆ. ಹೆಣ್ಣು ಮಕ್ಕಳು ಇವನ್ ಹೆಸರು ಕೇಳಿದ್ರೆ ನಡುಗೋಗ್ತಾರೆ. ನಿದ್ದೆಗೆಡ್ಸೋದಲ್ಲ, ನಿದ್ದೆ ಹೋಗೋದಲ್ಲ, ನಡುಗೆ ಹೋಗ್ತಾರೆ ಇವನ ಹೆಸರು ಕೇಳ್ಬಿಟ್ರೆ. ಯಾರು ಹೇಳಿ? ಉಮೇಶ್ ರೆಡ್ಡಿ. ರೇಪಿಸ್ಟ್ ಉಮೇಶ್ ರೆಡ್ಡಿಯ ಲೈಫ್ ಸ್ಟೈಲ್ ಜೈಲಲ್ಲಿ ಹೆಂಗಿದೆ ಗೊತ್ತಾ? ಈ ಕಡೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ 10 ಸಿನಿಮಾಗಳನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡೆದು ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಅಂತ ಅನ್ನಿಸ್ಕೊಂಡು ಟೈಮ್ ಕೆಟ್ಟು ರೇಣುಕಾ ಸ್ವಾಮಿಯ ಮರ್ಡರ್ ಕೇಸ್ನಲ್ಲಿ ಆರೋಪವನ್ನ ಹೊತ್ಕೊಂಡು ಜೈಲಲ್ಲಿರುವ ದರ್ಶನ್ ಅವರು ಸೊಂಟ ನೋವು, ಬೆನ್ನೋವು ತಡೆಯಕ್ಕಾಗದೆ ಒಂದು ರಗ್ ಕೊಡಿ, ಬೆಡ್ಶೀಟ್ ಕೊಡಿ, ಒಂದು ತಲೆದಿಂಬು ಕೊಡಿ ಅಂತ ಕೋರ್ಟಿಗೆ ಅಲಿತಾ ಇದ್ದಾರೆ. ಹೆಂಗಿರುವಾಗ ಸರಣಿ ಹೆಣ್ಣು ಮಕ್ಕಳ ಕೊಲೆ ಮಾಡಿ, ಅತ್ಯಾಚಾರ ಮಾಡಿ ವಿಕೃತ ಕಾಮಿ ಅಂತ ಅನಿಸ್ಕೊಂಡಿದ್ದ ಉಮೇಶ್ ರೆಡ್ಡಿ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಇವನ ಹೆಸರು ಸೌಂಡ್ ಮಾಡಿದ್ದು, ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಇವನ ಹೆಸರು ಸೌಂಡ್ ಮಾಡಿದ್ದು. ಅವನ ಲೈಫ್ ಸ್ಟೈಲ್ ಜೈಲಲ್ಲಿ ನೋಡ್ಬಿಟ್ರೆ ನೀವು ಬಾಯ್ ಮೇಲೆ ಬರಲಿ ಇಟ್ಕೊಳ್ತೀರಾ. ತಲೆ ಕೆಟ್ಟವ ಉಮೇಶ್ ರೆಡ್ಡಿ ಗೊತ್ತಾ ನಿಮಗೆ? ನೆನಪಿದೆ ಅಲ್ವಾ ಅವನ ಲೈಫ್ ಸ್ಟೈಲ್, ಅವನ ಹೆಸರು ನೋಡಿ. ಅಲ್ಲಿ ಜೈಲಿನಲ್ಲಿ ಮೊಬೈಲು, ಏನಾಗ್ತಾ ಇದೆ ಹೊರ ಜಗತ್ತಿನ ಅಪ್ಡೇಟ್ ಏನಿದೆ ಅಂತ ನೋಡೋಕ್ಕೆ ಟಿವಿ, ಪೇಪರು, ಆಮೇಲೆ ನಿಮಗೆ ಯಾವ ರೀತಿಯ ಮೊಬೈಲ್ ಬೇಕು ಎಲ್ಲವೂ, ಐಪೋಡ್ಗಳಾಗಿರ್ಬೋದು ನೋಡಿ ಅಲ್ಲಿ, ಬ್ಲೂಟೂತು, ಐಪೋಡು, ಐಫೋನ್ ಚಾರ್ಜರು, ಸಿ ಪಿನ್ನು, ಎಲ್ಲವೂ. ಸೊ ಜೈಲಿನಲ್ಲಿ ದುಡ್ಡು ಸಿಕ್ಕರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ನೀವು ಜೈಲಲ್ಲಿ ಮೊಬೈಲು, ನ್ಯೂಸ್ ಪೇಪರ್ ಸುದ್ದಿ ನೋಡಕ್ ಹೋಗ್ಬಿಡ್ರಿ. ಈ ಕಡೆ ಉಮೇಶ್ ರೆಡ್ಡಿ ಅಲ್ಲಿ ನೋಡ್ತಾ ಇದ್ದೀರಾ, ವೈಟ್ ಅಂಡ್ ವೈಟ್ ಪೊಲಿಟಿಷಿಯನ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾನಲ್ಲ, ಅವನೇ ಉಮೇಶ್ ರೆಡ್ಡಿ. ಸಾಯ ತನಕ ನೀನ್ ಜೈಲಲ್ಲೇ ಇರು ಅಂತ ಹೇಳಿದ್ರು. ಅದಾದ್ಮೇಲೆ ವಾಪಸ್ ಸುಪ್ರೀಂ ಕೋರ್ಟಿಗೆ ಹೋಗಿದ್ದ. ಆಮೇಲೆ ಅವನಿಗೆ 30 ವರ್ಷಗಳ ಕಾಲ ಜೈಲ್ ಶಿಕ್ಷೆ ಅಂತ ಅದು ಸ್ವಲ್ಪ ಕಡಿಮೆ ಮಾಡಿದ್ರು, ಹಳೆದಿದ್ದನ್ನ. ಜೈಲಲ್ಲಿ ಏನ್ ಮಾಡ್ತಾ ಇದ್ದಾನೆ ಇವನು? ಇದು ಪ್ರಾಯಶ್ಚಿತನ? 20ಕ್ಕೂ ಹೆಚ್ಚಿನ ಹೆಣ್ಣು ಮಕ್ಕಳನ್ನ ಹರಿದು ತಿಂದಿದ್ದ ಹಲ್ಕಟ್ಟಿ ಇವನು ಉಮೇಶ್ ರೆಡ್ಡಿ ಅಂದ ತಕ್ಷಣ ಹೆಣ್ಣು ಮಕ್ಕಳು ಪತರ್ಗುಟ್ಟು ಹೋಗೋರು. ಮನೆಯೊಳಗೆ ಬರೋನು, ಕತ್ತತ್ರ ಚಾಕಿಡೋನು, ವಿಕೃತಿಯಾಗಿ ಮೆರೆಯೋನು. ಅತ್ಯಾಚಾರ ಆದ್ಮೇಲೆ ಹೆಣ್ಮಕ್ಳು ಒಳ ಉಡುಪುಗಳನ್ನ ಅಂದ್ರೆ ಇನ್ನರ್ ವೇರ್ ಗಳನ್ನು ಬಿಡ್ತಾ ಇರ್ಲಿಲ್ಲ. ಹಲ್ಕಟ್ಟು ಪಾಪಿ ಬ್ಯಾಗಿಗೆ ಅದನ್ನು ತುಂಬಿಕೊಂಡು ಹೋಗೋನು ಚಿನ್ನದ ಜೊತೆಗೆ. ಈ ಕಡೆ ಕಳ್ಳ, ಮತ್ತೊಂದ್ ಕಡೆ ರೇಪಿಸ್ಟ್ ಈತ. ಇವನಿಗೆ ಸಿಕ್ಕಿರುವ ಸೌಲಭ್ಯಗಳು ಹೆಂಗಿದಾವೆ ಜೈಲಿನ ಒಳಗೆ ನೋಡಿ. ಒಂದು ಮೊಬೈಲ್ ಶಾಪ್ನೇ ಓಪನ್ ಮಾಡ್ಬೋದು ನೀವಿಲ್ಲಿ. ಇದು ಜೈಲಿನ ಪರಿಸ್ಥಿತಿ. ನಾವ್ ಇನ್ನೊಂದ್ ಕಡೆ ದರ್ಶನ್ ಅವರಿಗೆ ಒಂದು ತಲೆದಿಂಬು ಚಾಪೆ ಸಿಗ್ತಾ ಇಲ್ಲ ಅಂತ ಹೇಳಿದ್ವಿ, ಅಂದ್ರೆ ಅವ್ರಿಗೆ ಸಿಗಬೇಕು ಅಂತ ನಾವು ಹೇಳ್ತಾ ಇಲ್ಲ. ಜೈಲು ಅಂದ್ರೆ ಕಾನ್ಸೆಪ್ಟ್ ಏನು? ಆಮೇಲೆ ತಾವು ಮಾಡಿರೋ ಪಾಪಕ್ಕೆ ಯಾವುದು ಪ್ರೂವ್ ಆಗಿರುತ್ತಲ್ಲ ಅಂಥವ್ರುಗಳು ಪ್ರಾಯಶ್ಚಿತ ಪಡ್ಕೊಂಡು ಹೊರಗೆ ಬಂದು ಮನ ಪರಿವರ್ತನಾ ಕೇಂದ್ರ ಅಂತ ಜೈಲು ಅಂತ ಅನ್ಬಿಡಿ. ಅದಕ್ಕೆ ಜೈಲು ಅಂದ್ರೆ ಏನ್ ಗೊತ್ತಾ? ಅಲ್ಲಿಗೆ ಹೋಗುವಂತಹ ಆರೋಪ ಪ್ರೂವ್ ಆಗಿರುವ ಖೈದಿಗಳಿಗೆ ಮನ ಪರಿವರ್ತನೆ ಆಗಬೇಕು ಅಂತಹ ಜಾಗ ಅದು. ಕತ್ಲು ಕೋಣೆ ಇರಬೇಕು. ಇನ್ನೊಂದ್ಸಲ ಲೈಫಲ್ಲಿ ಏನ್ ತಪ್ಪು ಮಾಡಿ ಬಂದಿದ್ದಾನೋ ಅಂತ ಕಡೆಗಳು ಹೋಗ್ಲೇಬಾರ್ದು ಅವನು. ಹಿಂಗಿರ್ಬೇಕು ಲೈಫ್ ಸ್ಟೈಲು ಅಂತ ಜೈಲಿನ ಕಾನ್ಸೆಪ್ಟೇ ಅದು. ಇಲ್ಲಿ ಮನ ಪರಿವರ್ತನೆ ಆಗುತ್ತೆ ನಿಜವಾಗ್ಲು. ಲೆಕ್ಕ ಸಿಕ್ಕಿರೋದು 20 ಜನ ಹೆಣ್ಣು ಮಕ್ಕಳನ್ನ ಹರಿದು ತಿಂದಿದ್ದಾನೆ ಈ ಹಲ್ಕಟ್ ಅಂತ ಪೊಲೀಸರಿಗೆ.
ಅದೆಷ್ಟೋ ಜನ ಹೆಣ್ಮಕ್ಳು ಯಾರ್ರೀ ಹೇಳ್ಕಂತಾರೆ ಇದನ್ನೆಲ್ಲ? ಎಷ್ಟೋ ಜನ ಹೇಳ್ಕಂಡೇ ಇಲ್ಲ. ಅಂತ ಹಲ್ಕಟ್ಟು ಪಾಪಿ ವಿಕೃತ ಕಾಮಿ ಸೈಕೋ ಅವನ ಲೈಫ್ ಸ್ಟೈಲು ಪೊಲಿಟಿಷಿಯನ್ ತರ ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡು ಅಲ್ಲಿ ನೋಡಿ ಇಲ್ಲಿ ಫೋನಲ್ಲಿ ಯಾರ ಜೊತೆನೋ ಆರ್ಗ್ಯೂ ಮಾಡಿಕೊಂಡು. ಇದು ಉಮೇಶ್ ರೆಡ್ಡಿ ಈತನ ಲೈಫ್ ಸ್ಟೈಲ್ ಜೈಲಿನ ಒಳಗೆ ಹೆಂಗಿದೆ ಅಂತ ಏನು ಹೇಳೋಣ ನಮ್ಮ ಜೈಲಿನ ಬಗ್ಗೆ? ಹಣ ಇದ್ರೆ ಎಲ್ಲವೂ ಸಿಗುತ್ತೆ ಅನ್ನೋದು ಮತ್ತೆ ನಾವು ಹೇಳಿದ್ದೇ ಹೇಳ್ತಾ ಇದ್ದೀವಿ. ನಿಮಗೂ ಕೇಳಿ ಬೇಜಾರಾಗಿ ಹೋಗಿರುತ್ತತ್ಲಾಗಿ. ಅವ್ರು ಯಾರೋ ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ, ಇನ್ನೊಬ್ರು ಯಾರೋ ಬರ್ತ್ಡೇ ಮಾಡಿಸ್ಕೊಳ್ತಾರೆ. ಬರ್ತ್ಡೇ ಏನು ಆರ್ಡಿನರಿ ಬರ್ತ್ಡೇ ಅಲ್ಲ ಬಿಡಿ, ಹೊರಗಿನ ಜಗತ್ತಿನಲ್ಲೂ ಆ ಥರ ಬರ್ತ್ಡೇ ನೀವು ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ದೊಡ್ಡ ಹಾರ, ಕೇಜ್ಗಟ್ಲೆ ಕೇಕು, ಫೋಟೋ ಶೂಟು, ಪಾರಿವಾಳ ಇಟ್ಕೊಂಡು ಫೋಟೋ ಶೂಟು. ಯಾರಿಗೆ? ಆರೋಪ ಪ್ರೂವ್ ಆಗಿರೋರೇ ಹಿಂಗೆ ಓಡಾಡ್ತಾ ಇದ್ದಾರೆ. ಇನ್ನು ಆರೋಪಿಗಳಿಗೆ ಪರಿಸ್ಥಿತಿ? ಇದು ಜೈಲು. ಉಮೇಶ್ ರೆಡ್ಡಿ ಜೈಲಿನ ಒಳಗೆ ಬಿಂದಾಸ್ ಆಗಿ ಬೇಜಾರಾದಾಗ ಟಿವಿ, ದಿನ ಬೆಳಗ್ಗೆ ಅಪ್ಡೇಟನ್ನು ನೋಡ್ಕೊಳ್ಳೋಕ್ಕೆ ಪೇಪರು, ಅಡುಗೆ ಮಾಡ್ಕೊಳ್ಳೋಕ್ಕೆ ಒಂದು ಸಪ್ರೇಟ್ ಕಿಚನ್ ಸೆಟಪ್ಪು, ಮೊಬೈಲ್ ಎಲ್ಲವೂ ಸಿಗ್ತಾ ಇದೆ. ಸೊ ಇದು ಮನ ಪರಿವರ್ತನೆ ಆಗುವ ಜಾಗ ಹೇಗಾಗುತ್ತೆ ಸರ್? ಉತ್ತರ ಕೊಡಬೇಕು. ನಾವೇನಾದ್ರು ಸುದ್ದಿ ಹೊಡಿತಾ ಇದ್ದಂಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ತಾರೆ, ನಾಳೆ ರೈಡ್ ಮಾಡ್ತೀವಲ್ಲಿ, ನಮ್ಮ ಅಧಿಕಾರಿಗಳು ಹೋಗ್ತಾರೆ, ನಮ್ಮ ಕಮಿಷನರ್ ಹೋಗ್ತಾರೆ, ಏನು ಮಾಡ್ತಾರೆ? ಏನೋಪ್ಪ, ಇದೆಲ್ಲವೂ ಇವ್ರುಗಳ ತಪ್ಪಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಎಂಜಿಲು ಕಾಸಿಗೋಸ್ಕರ ಇಂಥವ್ರುಗಳನ್ನ ಇಷ್ಟೊಂದು ಆರಾಮಾಗಿ ಓಡಾಡಕ್ ಬಿಡ್ತಾ ಇದ್ದಾರಲ್ಲ, ಆರಾಮಾಗಿ ಉಳ್ಕೊಳಕ್ ಬಿಡ್ತಾ ಇದ್ದಾರಲ್ಲ. ನೀವುಗಳು ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ಲಾಯಕ್ಕಿಲ್ಲದ ಅಯೋಗ್ಯರು ಅಷ್ಟೇ. ಯಾರು ಸಂಬಂಧಪಟ್ಟವರು ಇಂಥವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು, ಇಡೀ ಡಿಪಾರ್ಟ್ಮೆಂಟಿಗೆಲ್ಲ, ಇಡೀ ಜೈಲಿನವ್ರಿಗಲ್ಲ. ಮಾತನ್ನ ತಿರ್ಚೋದು ಬೇಡ. ಉಮೇಶ್ ರೆಡ್ಡಿ ಯಾರಿಗೆ ತಾನೇ ನೆನಪಿಲ್ಲ ಇವನ್ ಹೆಸರು? ಆ ಕಾಲದಲ್ಲಿ ಇವನ್ ಹೆಸರು ಕೇಳಿಬಿಟ್ರೆ ಸಾಕು ನಡ್ಗ್ ಹೋಗ್ತಾ ಇದ್ರು ಹೆಣ್ಮಕ್ಳು. ಮನೆ ಬಾಗ್ಲನ್ನ ಓಪನ್ ಮಾಡಕ್ ಹೆದರ್ತಾ ಇದ್ರು. ಒಂದಲ್ಲ ಎರಡಲ್ಲ, ಪ್ರೂವ್ ಆಗಿರೋದು 20 ಕೇಸ್ಗಳು. ಸಾಲು ಮರ್ಡರ್. ಮನೆ ಬಾಗ್ಲಿಗೆ ಹೋಗಿ ಚಾಕುವನ್ನ ಕತ್ತತ್ರ ಇಟ್ಕೊಂಡು ಅವ್ರನ್ನ ಕೈಕಲ್ ಕಟ್ಟಾಕಿ ವಿಕೃತವಾಗಿ ಅವ್ರ ಮೇಲೆ ಅತ್ಯಾಚಾರ ನಡೆಸಿ ಅವರ ಒಳ ಉಡುಪನ್ನು ಬಿಡದಂಗೆ ಬ್ಯಾಗಿಗೆ ತುರ್ಕೊಂಡು ಹೋಗ್ತಾ ಇದ್ದ. ಎಲ್ಗೋ ಒಳ ಉಡುಪುಗಳನ್ನು ಬ್ಯಾಗಿಗೆ ಹಾಕೊಂಡು ಹೋಗ್ತಾ ಇದ್ದಾರ್ರಿ ಅಂತ ಹಲ್ಕಟ್ಟಿ ಇವನು. ಪೊಲೀಸರಿಗೆ ಸಿಕ್ಕಿರೋ ನಂಬರ್ಸ್ ಎಷ್ಟೋ ಜನ ಹೆಣ್ಮಕ್ಳು ಬಂದು ಕಂಪ್ಲೇಂಟೇ ಕೊಡ್ಲಿಲ್ಲ. ಯಾರು ಕೊಡ್ತಾರೆ ಇಂಥ ಕೇಸ್ಗಳಲ್ಲಿ? ಅಂಥವನು ಜೈಲಿನಲ್ಲಿ ಇಷ್ಟೊಂದು ಬಿಂದಾಸ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಏನ್ ಹೇಳೋಣ ನಮ್ಮ ಸಿಸ್ಟಮ್ಗೆ? ಎಷ್ಟು ಅಂತ ಪ್ರಶ್ನೆ ಮಾಡೋಣ. ಎಷ್ಟು ಹುಳುಕಿದೆ, ಎಷ್ಟು ಹೊಲಸು ಬಿದ್ದಿದೆ, ಕೆಲವೊಂದು ಪರಿಸ್ಥಿತಿಗಳು ಕೈ ಮೀರಿ ಹೋಗಿದೆ ಅನ್ನೋದನ್ನ ನಿಮ್ಗೆ ಎಷ್ಟು ಅಂತ ತೋರಿಸೋದು ನಾವು ಕೂಡ. ಪರಪ್ಪನ ಅಗ್ರಹಾರದಲ್ಲಂತೂ ನೀವು ದುಡ್ಡು ಕೊಟ್ಬಿಟ್ರೆ ಒಂದು ಮಿನಿ ಮಾಲ್ ಓಪನ್ ಮಾಡ್ಕೊಡ್ತಾರೆ. ನೀವೇನೀಗ ನಮ್ಮ ಬೆಂಗಳೂರು ಸುತ್ತಮುತ್ತ ಮಾಲ್ಗಳನ್ನ ನೋಡ್ತೀರಿ ನೀವು, ಮಲ್ಲೇಶ್ವರಂನಲ್ಲಿ ಮತ್ತೆ ಎಲ್ಲಿ ಯಶವಂತಪುರದ ಹತ್ರ ಎಲ್ಲ ಒಂದೊಂದು ಮಾಲ್ಗಳನ್ನು ನೋಡ್ತೀರಾ ನೀವು, ಐಷಾರಾಮಿ ಮಾಲ್ಗಳು. ಪರಪ್ಪನ ಅಗ್ರಹಾರದಲ್ಲೂ ಸಿಗುತ್ತೆ ನಿಮಗೆ. ಜಸ್ಟ್ ಏನು, ನಿಮ್ಮ ಪಾಕೆಟ್ ಸ್ಟ್ರಾಂಗ್ ಆಗಿರ್ಬೇಕಷ್ಟೇ. ಮೋರ್ ಡೀಟೇಲ್ಸ್ ನನ್ನ ಕೈಲಿಗೆ ಅಜಯ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಜಯ್. ಈ ಪರಪ್ಪನ ಅಗ್ರಹಾರದ ಬಗ್ಗೆ ಏನಿಲ್ಲ ಅಂದ್ರೂ ವಾರಕ್ಕೆ 1 ಸಲ 2 ಸಲ ಇಂತಹ ಕಚಡ ಕೆಲಸಗಳು ಆಗ್ತಲೇ ಇರುತ್ತೆ ಅಂತ ನಾವು ತೋರಿಸ್ತಲೇ ಇರ್ತೀವಿ. ಅಧಿಕಾರಿಗಳು ರೈಡ್ ಮಾಡ್ತೀವಿ ಅಂತ ಹೇಳ್ತಲೇ ಇರ್ತಾರೆ. ಏನ್ ಆಗ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ? ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಟ್ಟಿದ್ಯಾ? ಉಮೇಶ್ ರೆಡ್ಡಿಯ ಲೈಫ್ ಸ್ಟೈಲ್ ನೋಡಿ ಎಂಥವ್ರು ಒಂದು ಕ್ಷಣ ಶಾಕ್ ಆಗ್ತಾರೆ. ಅಜಯ್, ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ವಿದ್ಯೆ, ಏನಂದ್ರೆ ಹೇಳೋರು ಕೇಳೋರು ಖಂಡಿತವಾಗ್ಲೂ ಇದಾರೆ. ಆದ್ರೆ ಹೇಳೋರು ಕೇಳೋರು ಏನಿದ್ದಾರೆ ಅವರೆಲ್ಲರೂ ಕೂಡ ಜೋತ್ ತುಂಬಿಸ್ಕೊಳ್ತಿದ್ದಾರೆ ಅನ್ನೋದು ಈ ಒಂದು ವಿಡಿಯೋಸ್ಗಳನ್ನ ನೋಡಿದ್ರೆ ಈಗಾಗಲೇ ಗೊತ್ತಾಗುತ್ತೆ. ಇದು ಕೇವಲ ಒಂದು ವಾರ 10 ದಿನಗಳಲ್ಲಿ ತೆಗೆದಿರುವಂತಹ ವಿಡಿಯೋಗಳಂತಾನು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ಈ ಉಮೇಶ್ ರೆಡ್ಡಿ ಏನಿದ್ದಾನೆ, ಈತನ ಬಗ್ಗೆ ಯಾರು ಕೂಡ ಏನು ಹೊಸದಾಗಿ ಹೇಳುವಂತದ್ದು ಏನಿಲ್ಲ. ಈತ ಕಳೆದೊಂದು 20-30 ವರ್ಷದಿಂದ ರಾಜ್ಯದ ಅಷ್ಟೇ ಅಲ್ಲದೆ ಇಡೀ ದೇಶದಲ್ಲೇ ಕೂಡ ಸಂಚಲನ ಮೂಡಿಸಿದಂತಹ ವ್ಯಕ್ತಿ, ರೇಪಿಸ್ಟ್ ಅಂತ ಕೂಡ ಒಂದು ಹಣೆಪಟ್ಟಿಯನ್ನು
ಖಾತೆಯನ್ನು ಕೂಡ ಇಟ್ಕೊಂಡಿದ್ದ. 1996ರಿಂದ ಹಿಡಿದು 2003, 2004, 2005ವರೆಗೂ ಕೂಡ ಈತ ಆಕ್ಟಿವ್ ಆಗಿ ಹೆಣ್ಣುಮಕ್ಕಳ ಮೇಲೆ ಒಂದ್ ರೀತಿಯಾಗಿ ಏನೋ ರೇಪ್ ಮಾಡ್ತಾ ಇದ್ದ. ಆನಂತರ ಅದೇ ಹೆಣ್ಮಕ್ಳನ್ನ 18ಕ್ಕೂ ಹೆಚ್ಚು ಜನರ ಹೆಣ್ಮಕ್ಳನ್ನು ಕೂಡ ಈತ ಕೊಲೆ ಮಾಡ್ತಾನೆ. ಆನಂತರ ಕೂಡ ಈತನಿಗೆ ಲೈಫ್ ಡೆತ್ ಸೆಂಟೆನ್ಸ್ ಕೂಡ ಆಗತ್ತೆ, ಇದೇ ಜೀವಾವಧಿ ಶಿಕ್ಷೆ ಕೂಡ ಆಗತ್ತೆ. ಆದ್ರೆ ಈತ ಏನ್ ಮಾಡ್ತಾನೆ ಅಂದ್ರೆ ಬೆಳಗಾವಿ ಜೈಲಲ್ಲಿ ಇದ್ದಂತ ಈತನಿಗೆ ಆ ನಂತರ ಮತ್ತೆ ಈತ ಏನೋ ನನಗೆ ಯಾವುದೇ ರೀತಿಯಾಗಿ ಮೈಂಡ್ ಸರಿ ಇಲ್ಲ, ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ ಅಂತ ಕೂಡ ತನ್ನನ್ನ ತಾನೇ ಬಿಂಬಿಸ್ಕೊಂತಾನೆ. ಆ ನಂತರ ಆತನಿಗೆ ಶಿಕ್ಷೆ ಏನಿರುತ್ತೆ ಅದು ಕೂಡ ಏನೋ ಕ್ಯಾನ್ಸಲ್ ಆಗತ್ತೆ. ಆ ನಂತರ ಆತನಿಗೆ ಹೆಚ್ಚಿನ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ನಿಮ್ಯಾನ್ಸಿಗೂ ಕೂಡ ಕರ್ಕೊಂಡ್ ಬರ್ತಾರೆ. ಆದ್ರೆ ಇಲ್ಲಿ ಗೊತ್ತಾಗತ್ತೆ ಆತ ನಾರ್ಮಲ್ ಆಗಿದ್ದಾನೆ ಅಂತ. ಆಮೇಲೆ ತಕ್ಷಣ ಈತ ಬುದ್ಧಿವಂತ ಆಗಿ ಮತ್ತೆ ಹೈಕೋರ್ಟ್ ನ ಮೊರೆ ಹೋಗ್ತಾನೆ, ಆಮೇಲೆ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ತಾನೆ. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಜೀವ ಭಿಕ್ಷೆಯನ್ನ ಕೊಡಿ ನನಗೆ ಅಂತಾನು ಕೂಡ ಕೇಳ್ತಾನೆ. ಆಗ ಕೋರ್ಟ್ ಕೂಡ 30 ವರ್ಷಗಳ ಶಿಕ್ಷೆ ನೀನು ಅನುಭವಿಸ್ಬೇಕು ಅಂತಾನು ಕೂಡ ಒಂದು ತೀರ್ಪನ್ನು ಕೂಡ ಕೊಡುತ್ತೆ. ಈಗ ಆ ಜೈಲ್ನಲ್ಲೂ ಕೂಡ ಜೈಲ್ನಲ್ಲಿ ಇರುವಂತ ಏನೋ ಆ ಸಂದರ್ಭದಲ್ಲೂ ಕೂಡ ಆತನ ಒಂದು ವಿಚಾರಗಳು ಕೂಡ ಆಗ್ಲೇ ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ಆತ ಒಳಗೆ ಉಪಯೋಗಿಸ್ತಾ ಇರುವಂತಹ ಮೊಬೈಲ್ ಆಗಿರ್ಬೋದು, ಜೊತೆಗೆ ಟಿವಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈಗಾಗ್ಲೇ ಹೊರಗಡೆ ಇರುವಂತಹ ಜನರಿಗೂ ಕೂಡ ಒಂದ್ ರೀತಿ ಏನಪ್ಪಾ ಇದು, ಯಾರಿಗೆ ಆಗ್ಲಿ ದುಡ್ಡು ಕೊಟ್ರೆ ಜೈಲಿನ ಅಧಿಕಾರಿಗಳು ಎಲ್ಲಾ ರೀತಿಯಂತಹ ಫೆಸಿಲಿಟೀಸ್ ಅನ್ನು ಕೂಡ ಕೊಡ್ತಾರಲ್ಲ ಅನ್ನೋ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈತ ಮಾಡಿರುವಂತ ಕೆಲಸ ಏನು ಕ್ಷಮಿಸುವಂತ ಕೆಲಸ ಅಲ್ವೇ ಅಲ್ಲ. ಹೀಗಿದ್ರು ಕೂಡ ಈತನಿಗೂ ಕೂಡ ಈ ರೀತಿಯಾದಂತಹ ಒಂದು ಫೆಸಿಲಿಟೀಸ್ ನ ಜೈಲಿನ ಅಧಿಕಾರಿಗಳಲ್ಲಿ ಕೊಡ್ತಿದ್ದಾರೆ ಅಂದ್ರೆ ಇವರು ಯಾವ ಮಟ್ಟಕ್ಕೆ ಇಲ್ಲಿ ಲಂಚವನ್ನ ತಗೊಳ್ತಿದ್ದಾರೆ ಅನ್ನೋದು ಕೂಡ ಒಂದ್ ರೀತಿ ಪ್ರಶ್ನೆ ಆಗತ್ತೆ. ಇನ್ನು ನಟ ದರ್ಶನ್ ವಿಚಾರ ತಗೊಂಡ್ರು ಕೂಡ ಅವರು ಕೂಡ ಅಲ್ಲಿ ಒಂದು ದಿಂಬಿಗೋಸ್ಕರ, ಒಂದು ಹಾಸಿಗೆಗೋಸ್ಕರ ಹೊಡೆದಾಡ್ತಿದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಇವರು ಕೈನಲ್ಲಿ 3-4 ಮೊಬೈಲ್ ಆಗಿರ್ಬೋದು, ಕಿಚನ್ ಗಳಾಗಿರ್ಬೋದು, ಜೊತೆಗೆ ಅಲ್ಲಿಂದ ಬೇರೆಯವ್ರಿಗೆ ಕರೆ ಮಾಡಿ ನಂಗೆ ಹಣ ಹಾಕುವಂತ ಎದುರಿಸೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಿದ್ರು ಕೂಡ ಕಣ್ಣು ಮುಚ್ಚಿ ಕುಳಿತಿದಾರ ಅಧಿಕಾರಿಗಳು. ಪ್ರತಿದಿನ ನೀವು ಹೇಳ್ದಂಗೆ ವಾರಕ್ಕೆ 3 ಸಲ ಪರಪ್ಪನ ಅಗ್ರಹಾರ ಜೈಲು ಈ ರೀತಿಯಾಗಿ ಸುದ್ದಿ ಆಗ್ತಿದೆ ಅಂತಾನೆ ಹೇಳ್ಬೋದು ವಿದ್ಯಾ.